ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 23 ಮೇ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ಭಾರತದ ಷೇರು ಮಾರ್ಕೆಟ್ನಲ್ಲಿ ದಾಖಲೆನೇ ಪ್ರಮಾಣದ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವೆಲ್ಲ ಕಾರಣಗಳನ್ನ ನಾವು ನೋಡೋದಾದರೆ ಯಾವೆಲ್ಲ ಕಾರಣಗಳಿರ್ಬೋದು. ಇದು ನಮ್ಮ ದೇಶದ ಪ್ರಧಾನಮಂತ್ರಿ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ರು, ಆಮೇಲೆ ಗೃಹ ಸಚಿವರು ಅಮಿತ್ ಶಾ ಅವರು ಇದ್ರ ಬಗ್ಗೆ ಮಾತಾಡಿದ್ರು. RBI ನಿನ್ನೆ ಲಾಭಾಂಶ ಅಂದರೆ ಡಿವಿಡೆಂಡ್ ಬಗ್ಗೆ ಡಿಕ್ಲೇರ್ ಮಾಡ್ತು. ಇದೆಲ್ಲ ಎಳೆಗಳು ಸೇರಿ ನಮ್ಮ ಶೇರ್ ಮಾರ್ಕೆಟಿಗೆ ಸಪೋರ್ಟ್ ಸಿಗ್ತಾ. ನೋಡೋಣ ಬನ್ನಿ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,967.65ಕ್ಕೆ ಕ್ಲೋಸ್ ಆಯಿತು. ಅಂದರೆ ಇದು ದಾಖಲೆ ಪ್ರಮಾಣದ ಏರಿಕೆ ಅಂತಲೇ ಹೇಳ್ಬೋದು. ಇವತ್ತು ಒಂದೇ ದಿವಸದಲ್ಲಿ ಸುಮಾರು 1.64%, ಅಂದರೆ 369.85, ಸುಮಾರು 370 ಪಾಯಿಂಟ್ಸ್ ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಇದರಲ್ಲಿ ಏನಾರ ಆಪ್ಷನ್ಸ್ ಟ್ರೇಡಿಂಗ್ನಲ್ಲಿ ಯಾರ ಇದನ್ನು ಪುಟ್ಟಲ್ಲಿ ಏನಾರ ಇವತ್ತು ತಗೊಂಡಿದ್ರೆ ತುಂಬ ದೊಡ್ಡ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 1,196 ಅಥವಾ 97 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 75,000 ದಾಟಿ 75,418 ಪಾಯಿಂಟ್ಸಿಗೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಇದು ದಾಖಲೆ ಅಂತಲೇ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟಿಗೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ನಾವು ನೋಡೋದಾದರೆ ವೊಡಾಫೋನ್ ಐಡಿಯಾ ನೆನ್ನೆ ಹೇಳಿದಾಗೆ ಸುಮಾರು 12ರಿಂದ 14 ರೂಪಾಯಲ್ಲಿ ಟ್ರೇಡಿಂಗ್ ನಡೀತಾ ಇದೆ ಇತ್ತೀಚೆಗೆ. ಸುಮಾರು ಇದು 4% ಅಷ್ಟು ಏರಿಕೆ ಆಗಿದೆ, ಅಂದರೆ 55 ಪೈಸಾ ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ NHPC ಇದು ಟ್ರೆಂಡಿಂಗ್ ಶೇರ್, ಇವತ್ತು ಸುಮಾರು 45 ಪೈಸಾ ಅಷ್ಟು ಇಳಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್ ನೋಡೋದಾದರೆ ಸುಮಾರು 14 ರೂಪಾಯಿ 85 ಪೈಸಾ ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ರೈಲ್ ವಿಕಾಸ್ ನಿಗಮ್ ಸುಮಾರು 9%, ಅಂದರೆ 30 ರೂಪಾಯಿ ಅಷ್ಟು ಇವತ್ತು 30 ರೂಪಾಯಿ 85 ಪೈಸಾ ಅಷ್ಟು ಇವತ್ತು ಒಂದೇ ದಿವಸದಲ್ಲಿ ಇವತ್ತು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ IRFC ಇದ್ರ ಬಗ್ಗೆ ಇಂಟ್ರಾಡೇ ಹೇಗೆ ಮಾಡ್ಬೋದು ಅಂತ ಸುಮಾರು ಜನವರಿ ಫೆಬ್ರವರಿನಲ್ಲಿ ಇದ್ರ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ಅದನ್ನು ನೋಡ್ಬೋದು, ಇದೇ ಚಾನಲ್ ವಿಡಿಯೋ ಇದೆ. ಇದು ಇವತ್ತು ಒಂದೇ ದಿವಸದಲ್ಲಿ ಸುಮಾರು 10 ರೂಪಾಯಿ 85 ಪೈಸಾ ಅಷ್ಟು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಶೇರ್ಸ್ಗಳಲ್ಲೂ ಏರಿಕೆ ಆಗಿದೆ. ಬ್ಯಾಂಕಿಂಗ್ ಶೇರ್ಸು ಮತ್ತು ಅಡಾನಿ ಶೇರ್ಸು ಮೇನ್ ಖರೀದಾರಿ ತುಂಬ ಜೋರಾಗಿತ್ತು. ಹಾಗಾಗಿ ನಮ್ಮ ಶೇರ್ ಮಾರ್ಕೆಟ್ ನಿಫ್ಟಿ 50 ಒಳ್ಳೆ ರ್ಯಾಲಿನೇ ಮಾಡ್ತು, ಅಪ್ಸೈಡ್ ರ್ಯಾಲಿನೇ ಮಾಡ್ತು ಅಂತ ಹೇಳ್ಬೋದು. ಅಡಾನಿ ಎಂಟರ್ಪ್ರೈಸ್ ನೋಡೋದಾದರೆ ಇವತ್ತು ಒಂದೇ ದಿವಸಕ್ಕೆ ಸುಮಾರು 7.84%, ಇದು ದೊಡ್ಡ ಏರಿಕೆ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 246.35 ರೂಪಾಯಿಯಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ಅಡಾನಿ ಪೋರ್ಟ್ಸು ಅಷ್ಟೇ ಇವತ್ತು ಸುಮಾರು 4.7% ಅಷ್ಟು ಏರಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು 65 ರೂಪಾಯಿಯಷ್ಟು ಏರಿಕೆ ಆಗಿದೆ. ಹಾಗೆ L&Tನಲ್ಲಿ ಸುಮಾರು 124 ರೂಪಾಯಿ 55 ಪೈಸಾ ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರ ಸುಮಾರು 88 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಆಕ್ಸಿಸ್ ಬ್ಯಾಂಕ್ 39 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಐಚರ್ ಮೋಟರ್ಸ್ ಸುಮಾರು 157 ರೂಪಾಯಿ 40 ಪೈಸಾ ಅಷ್ಟು ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ನೋಡೋದಾದರೆ ಮಾರುತಿ ಸುಜುಕಿ ಇಂಡಿಯಾ 403 ರೂಪಾಯಿ 55 ಪೈಸಾ ಅಷ್ಟು ಏರಿಕೆ ಆಗಿದೆ, ಅಂದರೆ 3.22% ಅಷ್ಟು ಏರಿಕೆ ಆಗಿದೆ. ಹಾಗೆ ಹೀರೋ ಮೋಟರ್ ಕಾಪ್, ಅಲ್ಟ್ರಾ ಟೆಕ್ ಸಿಮೆಂಟ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಇಂಡ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕು, ಟೈಟನ್, ONGC, ಭಾರತಿ ಏರ್ಟೆಲ್, ಬಜಾಜ್ ಆಟೋ, ಅಪೋಲೋ ಹಾಸ್ಪಿಟಲ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏರಿಕೆ ಇದೆ. ಬ್ಯಾಂಕಿಂಗ್ನಲ್ಲಿ ಒಳ್ಳೆ ಖರೀದಾರಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡೋಣ ಬನ್ನಿ ಯಾವ ಥರ ಯಾವ್ದು ನಾವು ಮಾಡೋದು. ಆಫೀಸ್ ಸ್ಪೇಸ್ ಸೊಲ್ಯೂಷನ್ಸ್ ಬಗ್ಗೆ ನಾವು ನೋಡೋದಾದರೆ ಇದರಲ್ಲಿ IPO ಇದೆ, 22ರಿಂದ 27ನೇ ತಾರೀಕು ತನಕ ಇದೆ. ಇವತ್ತು ಎಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇವತ್ತು ಎಂಡಲ್ಲಿ ನಾವು ಚೆಕ್ ಮಾಡೋದಾದರೆ ಸುಮಾರು 11.84 ಟೈಮ್ಸ್, ಅಂದರೆ ಹೆಚ್ಚು ಕಡಿಮೆ 11 ಪಟ್ಟು ಜಾಸ್ತಿ ಅಷ್ಟು ಇದಕ್ಕೆ ಅಪ್ಲೈ ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಅಡಾನಿ ಎಂಟರ್ಪ್ರೈಸಸ್ ಬಗ್ಗೆ ನಾವು ಮಾತಾಡೋದಾದರೆ ಅಡಾನಿ ಎಂಟರ್ಪ್ರೈಸಸ್ ಇವತ್ತು ಒಂದೇ ದಿವಸದಲ್ಲಿ ಸುಮಾರು 7.84% ಅಷ್ಟು ಏರಿಕೆ ಆಗಿದೆ. ಹಾಗೆ ಅಡಾನಿ ಪೋರ್ಟ್ಸು ಏರಿಕೆ ಆಗಿದೆ, ಇದೆರಡೂ ಏರಿಕೆ ಆಗಿದೆ. ಹಾಗೆ ಅಡಾನಿ ಎಂಟರ್ಪ್ರೈಸ್ BSE 30 ಅಂತ ಏನು ಇಂಡೆಕ್ಸ್ ಇದೆ ಅದಕ್ಕೆ ಸೇರಲಿದೆ ಅಂತ ಹೇಳ್ತಾ ಇದ್ದಾರೆ. ಅದು ವಿಪ್ರೋನ ತೆಗೆದು ಹಾಕಿ ಇದನ್ನು ಸೇರಿಸೋ ಸಂಭವ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಡಾನಿ ಪೋರ್ಟ್ಸ್ ನೋಡೋದಾದರೆ ಸುಮಾರು 4.73% ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಅಡಾನಿ ಶೇರ್ಸ್ಗಳಲ್ಲಿ ತುಂಬ ಖರೀದಾರಿ ಆಗಿದೆ ಅಂತ ಹೇಳ್ಬೋದು. ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ, ಆಮೇಲೆ ಫಾರಿನ್ ಇನ್ವೆಸ್ಟ್ಮೆಂಟಲ್ಲಿ ಸೆಲ್ಲಿಂಗ್ ಕಡಿಮೆ ಮಾಡಿದ್ದಾರೆ. ಹಾಗೆ ಭಾರತೀಯ ಶೇರ್ ಮಾರ್ಕೆಟ್ನಲ್ಲಿ ದಾಖಲೆ ಏರಿಕೆ ಏನಕ್ಕೆ ಆಗಿರ್ಬೋದು ಅಂತ ಎಳೆಗಳನ್ನ ಹುಡ್ಕೊಂಡು ಹೋಗೋದಾದರೆ ನಾವು ಇದ್ರ ಮುಂಚೆ ನಾವು RBI ನಿನ್ನೆ ಅಂದರೆ 22ನೇ ತಾರೀಕು ಮೇನಲ್ಲಿ ಇದ್ರ ಬಗ್ಗೆ ಹೇಳಿದ್ವಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅವರು ಭಾರತ ಸರ್ಕಾರದ ಖಜಾನೆಗೆ 2 ಲಕ್ಷ ಕೋಟಿ ಲಾಭಾಂಶ ಅಂದರೆ ಡಿವಿಡೆಂಟು ಕೊಡೋದಕ್ಕೆ ರೆಡಿಯಾಗಿದೆ, ಅಪ್ರೂವ್ ಆಗಿದೆ ಮೀಟಿಂಗ್ನಲ್ಲಿ ಅಂತ ಹೇಳಿದ್ವಿ. ಸುಮಾರು 608ನೇ ಮೀಟಿಂಗ್, ಜನರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ನಲ್ಲಿ ಶಕ್ತಿಕಾಂತ್ ದಾಸ್ ಅವರು ಇದು ಮಾಡಿದ್ದಾರೆ. ಅಂದರೆ ಭಾರತ ಸರ್ಕಾರದ ತಿಜೋರಿಗೆ ಬರುತ್ತೆ ಇಷ್ಟು ದುಡ್ಡು. ಅದೇ ರೀತಿ ಭಾರತದ ಸರ್ಕಾರದ
ಪ್ರಧಾನಮಂತ್ರಿಯವರು ಶೇರ್ ಮಾರ್ಕೆಟ್ ಬಗ್ಗೆ ಭಾಳ ಒಲವು ತೋರಿಸ್ತಾ ಇದ್ದಾರೆ. 4ನೇ ತಾರೀಕು ಜೂನ್ ಆದಮೇಲೆ ಇದೇನಾರ ಒಂದು ಗೌರ್ಮೆಂಟ್ ಫಾರ್ಮೇಷನ್ ಆಯಿತು ಅಂದರೆ ಒಂದು ಒಳ್ಳೆ ರ್ಯಾಲಿ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಇದ್ರ ಮುಂಚೆ 13ನೇ ತಾರೀಕು ಮೇನಲ್ಲಿ ಹೆಚ್ಚು ಕಡಿಮೆ 12-13 ಮೇ ಆಸುಪಾಸಿನಲ್ಲಿ ಇವರು ಅಮಿತ್ ಶಾ ಅವರು ಇದ್ರ ಬಗ್ಗೆ ಹೇಳಿದರು. ನಮ್ಮ ಚಾನಲ್ ಈ ವಿಡಿಯೋನ ಒಂದು 13ನೇ ತಾರೀಕು ಹೇಳಿದ್ವಿ. ಅಮಿತ್ ಶಾ ಅವರು ಗೃಹ ಸಚಿವರು 4ನೇ ತಾರೀಕು ಜೂನ್ ಆದಮೇಲೆ ಒಂದು ದಾಖಲೆ ಬರೆಯುತ್ತೆ ಅಂದರೆ. ಆದರೆ ಭಾರತೀಯ ಶೇರ್ ಮಾರ್ಕೆಟ್ ಬಗ್ಗೆ ಒಲವು ತೋರಿಸ್ತಾ ಇದೆ. ಸರ್ಕಾರದಲ್ಲಿ ಇರುವ ಒಂದು ಏನು ಇವರು ಅಧಿಕಾರದಲ್ಲಿದ್ದಾರೆ, ಇವರು ಒಲವು ತೋರಿಸ್ತಾ ಇದ್ದಾರೆ ಶೇರ್ ಮಾರ್ಕೆಟ್ ಬಗ್ಗೆ ಅಂತ. ಅಂದರೆ ಇಷ್ಟು ದುಡ್ಡು ಒಂದು ಸರ್ಕಾರದ ಖಜಾನೆಗೆ ಸೇರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ದುಡ್ಡನ್ನ ಈ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಇನ್ವೆಸ್ಟ್ ಮಾಡ್ಬೋದು, ಆ ಕಂಪನಿಗಳಿಗೆ ದುಡ್ಡು ಓಡಾಡ್ಬೋದು, ಆ ಶೇರ್ಸ್ಗಳು ವ್ಯಾಲ್ಯೂಯೇಷನ್ಸ್ ಜಾಸ್ತಿ ಆಗ್ಬೋದು, ಪ್ರಾಫಿಟ್ ಜಾಸ್ತಿ ಆಗ್ಬೋದು ಆ ಕಂಪನಿಗೆ ಅಂತ. ಇದರಲ್ಲಿ ಒಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಸಪೋರ್ಟ್ ಸಿಕ್ತು ನಮ್ಮ ಶೇರ್ ಮಾರ್ಕೆಟಿಗೆ ಇವತ್ತು ಅಂತಲೇ ಹೇಳ್ಬೋದು. ಹಲವಾರು ಇರುತ್ತೆ. ಹಾಗೆ ಫಾರಿನ್ ಇನ್ವೆಸ್ಟ್ಮೆಂಟ್ಗಳು ಅಷ್ಟೇ, ಅದನ್ನು ಬರಬೇಕಾಗುತ್ತೆ. ಆಮೇಲೆ ಅವರು ಸೆಲ್ಲಿಂಗ್ ಮಾಡಬಾರ್ದು. ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಆಯಿತು ಅಂತ ಹೇಳಿದ್ರೆ ನಮ್ಮ ಶೇರ್ ಮಾರ್ಕೆಟ್ ಸ್ವಲ್ಪ ಇಳಿಯೋ ಚಾನ್ಸಸ್ ಇದೆ. ಈ ಪಾಯಿಂಟಲ್ಲಿ ಯಾರು ಸೆಲ್ಲಿಂಗ್ ಶುರು ಆಯಿತು ಅಂದರೆ, ಒಂದು ದೊಡ್ಡ ಇನ್ವೆಸ್ಟರ್ಸ್ಗಳು ಸೇಲ್ ಮಾಡಿಬಿಟ್ರೆ, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಬಿಟ್ರೆ ಅದನ್ನು ಸ್ವಲ್ಪ ಪರಿಣಾಮ ಬೀಳುತ್ತೆ. ಅದು ಹೇಗೆ ಇರಲಿ, ನಿಮ್ಮ ಒಂದು ರಿಸ್ಕು ಮತ್ತು ನಿಮ್ಮ ಒಂದು ಏನು ರಿಸ್ಕ್ ತೊಗೊಳ್ಳೋ ಒಂದು ಕೆಪಬಿಲಿಟಿ ಇರುತ್ತೆ, ಅದರದಲ್ಲೇ ನೀವು ಸ್ವಲ್ಪ ಟ್ರೇಡಿಂಗ್ ಮಾಡೋದು ಭಾಳ ಒಳ್ಳೆಯದು. ಈ ಥರ ತುಂಬಾ ವೇರಿಯೇಷನ್ಸ್ ಇದ್ದಾಗ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.